ಇವಾಗ ಹುಳಿ ಸೇರಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬರುತ್ತೆ ಅಂತ. ಹುಳಿ ಘಮ್ಮ ಸಖತ್ತಾಗಿ ಬರ್ತೈತೆ. ತುಂಬಾ ಘಮ 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 ಅಂತ ಬರ್ತಿದೆ. ನೋಡ್ಬೋದು ಗೈಸ್, ಇವಾಗ ಆಗಿದೆ ಪುಳಿಯೋಗರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲ ಗ್ರೇವಿ ಥರ ಬಂದಿದೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ. ಈ ಥರ ಬರಬೇಕು ಗ್ರೇವಿ. ಗೈಸ್, ನಾನು ಪುಳಿಯೋಗರೆ ಮಾಡಲಿಕ್ಕೆ ಫಸ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ನಂತರ ನೋಡಿ ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ. ಇಷ್ಟು ಬೇಕು ಪುಳಿಯೋಗರೆ ಪೌಡರು, ಯಾಕಂತಂದರೆ ಟೇಸ್ಟ್ ಬರಬೇಕಲ್ವ, ಅದಕ್ಕೆ 1/4 ಬೌಲಷ್ಟು ತಗೊಂಡಿದ್ದೀನಿ. ಒಂದು ಬೌಲಲ್ಲಿ ಈ ಥರ ಹಾಕಿದ್ರೇ ಟೇಸ್ಟ್ ಬರೋದು. ಮತ್ತು ಹುಣಸೆಹಣ್ಣು ಕೂಡ ನೀವು ಯಾವಾಗಲೂ ಹಾಕೋಬೇಕು ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹುಣಸೆಹಣ್ಣನ್ನ ಸ್ವಲ್ಪ ಜಾಸ್ತಿನೇ ನೆನೆಸ್ಕೊತೀನಿ. ನಂತರ 1 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು 5 ಮೆಣಸಿಕಾಯಿನ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನು ಹೆಸರುಬೇಳೆ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇಷ್ಟು ಗೋಡಂಬಿ ಬೇಕೇ ಬೇಕು, ಟೇಸ್ಟ್ಗೋಸ್ಕರ ನಾನು ತೊಗೊಂಡಿರೋದು. ಮತ್ತು ಕಡಲೆ ಬೀಜನ ನಾನು ಇದರಲ್ಲಿ ಅರ್ಧ ಹಾಕ್ಕೊಳ್ತೀನಿ, ಇಷ್ಟೆಲ್ಲ ಹಾಕಲ್ಲ, ಅರ್ಧ ಹಾಕ್ತೀನಿ. ಆಲ್ರೆಡಿ ಪುಳಿಯೋಗರೆಲ್ಲೂ ಪೌಡರಲ್ಲೂ ಕೂಡ ಸ್ವಲ್ಪ ಇದೆ, ಅದಕ್ಕೋಸ್ಕರ ನಾನು ಇದರಲ್ಲಿ ಅರ್ಧ ಹಾಕ್ತೀನಿ ಅಷ್ಟೇ. ಮತ್ತು ಸಾಸಿವೆ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ನೀವು 2 ಸ್ಪೂನು ಬೇಕಾದ್ರೆ ಹಾಕೋಬೋದು. ನಾವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೋಬೇಕು, ಕಮ್ಮಿ ಮಾಡಿದ್ರೆ 1 ಸ್ಪೂನ್ ಹಾಕ್ಕೋಬೇಕು. ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಮತ್ತು ಆಯಿಲ್ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಬೇಕು ಪುಳಿಯೋಗರೆ ಮಾಡಲಿಕ್ಕೆ. ತುಂಬ ಟೇಸ್ಟ್ ಕೂಡ ಬರುತ್ತೆ. ಇವಾಗ ನಾನು ರೈಸ್ ಕೂಡ ಮಾಡ್ತೀನಿ. ಈಗ ಗೊಜ್ಜು ಮಾಡಿಟ್ಬಿಟ್ಟು ರೈಸ್ ಮಾಡಿಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಇಷ್ಟು ಹುಣಸೆಹಣ್ಣು ತಗೋತಾ ಇದ್ದೀನಿ. ಒಂದು ಇಡೀ ಥರ ಇಷ್ಟು ಹುಣಸೆಹಣ್ಣು ತೊಗೊಂಡು ನೆನೆ ಹಾಕ್ತಾ ಇದ್ದೀನಿ. ಇದನ್ನು ನೆನೆಸ್ಕೋಬೇಕು. ಫಸ್ಟು ಒಂದ್ಸಲ ತೊಳ್ಕೊಬೇಕು. ಇದು ಯಾಕಂದರೆ ಹಳೆ ಹುಣಸೆಹಣ್ಣು ಡಸ್ಟ್ ಏನಾದ್ರು ಇರುತ್ತೆ ಅಂತೇಳಿ ನಾನು ಇದನ್ನು ಒಂದ್ಸಲ ವಾಶ್ ಮಾಡಿಕೊಂಡು ಮತ್ತೆ ನಾನು ಇದನ್ನು ನೆನೆಸೋಕ್ಕಿಡ್ತೀನಿ. ಈಗ ಒಂದ್ಸಲ ಹುಣಸೆಹಣ್ಣನ್ನ ವಾಶ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಧೂಳಿರುತ್ತೆ ಅಂತ. ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಯಾವಾಗಲೂ ಕೂಡ ಹೀಗೆ ಮಾಡೋದು. ಯಾಕಂದರೆ ಧೂಳು ಬರಬಾರ್ದು ಅಂತೇಳಿ ನಾನು ವಾಶ್ ಮಾಡ್ಕೋತೀನಿ ಈ ಥರ. ಈಗ ನೆನಿಬೇಕು ಇದು ಸ್ವಲ್ಪ ನೀರಲ್ಲಿ, ಹುಳಿ ಬಿಡಬೇಕಲ್ವಾ, ಅದಕ್ಕೋಸ್ಕರ. ಸಾಲ್ಟು ಕೂಡ ತಗೊಂಡಿದ್ದೀನಿ. ಸಾಲ್ಟು ಮೇನ್ ಬೇಕೇ ಬೇಕು. ಯಾಕಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತೀವಲ್ವ, ಆ ಥರ ನಮಗೆ ಸಾಲ್ಟು ಎಲ್ಲ ಅಡುಗೆಗೂ ಕೂಡ ಬೇಕು ಮೇನು. ಅದಕ್ಕೋಸ್ಕರ ನಾನು ಸಾಲ್ಟ್ ಕೂಡ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಬಿಟ್ಟು ಆಯಿಲ್ ಹಾಕ್ಕೊಳ್ಳೋಣ. ಫಸ್ಟ್ಗೆ ನಾವು ಮೊದಲಿಗೆ ನಾನು ಆಯಿಲ್ ಹಾಕೋತಾ ಇದ್ದೀನಿ. ಇಷ್ಟು ಆಯಿಲ್ ಬೇಕೇ ಬೇಕು. ಯಾಕಂತಂದರೆ ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಇಷ್ಟು ಆಯಿಲ್ ಹಾಕ್ಕೊಳ್ಳಿ ನೀವು ಕೂಡ. ನಾನು ಇಷ್ಟು ಆಯಿಲೇ ಹಾಕ್ತೀನಿ. ಯಾಕಂದರೆ ಅದನ್ನು ಗೊಜ್ಜು ಮಾಡಿ ನಾವು ಫ್ರಿಡ್ಜ್ಗೂ ಇಟ್ಕೋಬೋದು, ಹೊರಗಡೆನೇ ಇಡ್ಬೋದು. ನಾವು ಯಾವಾಗ ಬೇಕು ಒಂದು ರೈಸ್ ಇದ್ಬಿಟ್ರೆ ನಾವು ಗೊಜ್ಜು ಕಲಿಸ್ಕೊಂಡು ಊಟ ಮಾಡ್ಕೋಬೋದು. ತುಂಬಾ ಟೇಸ್ಟು ಕೂಡ ಇರುತ್ತೆ. ಅರ್ಜೆಂಟ್ ಇರುತ್ತಲ್ವ, ಅದು ಸಾಂಬಾರು ಮಾಡಲಿಕ್ಕಾಗಿಲ್ಲ ಅಂತಂದರೆ ಈ ಥರ ಗೊಜ್ಜುಗಳು ಮಾಡಿ ಇಟ್ಕೊಂಡ್ರೆ ನಾವು ರೈಸನ್ನು ಕಲಿಸ್ಕೊಂಡು ಊಟ ಮಾಡ್ಬೋದು. ಬ್ಯಾಚುಲರ್ಸ್ಗೆಲ್ಲ ತುಂಬಾ ಇದು ಯೂಸ್ ಆಗುತ್ತೆ. ನಾನು ಕೂಡ ಯಾವಾಗಾದರೂ ಬ್ಯುಸಿ ಇದ್ದಾಗ ಈ ಥರನೇ ಮಾಡಿ ಇಟ್ಕೊಬಿಡ್ತೀನಿ. ಬ್ಯುಸಿ ಇದ್ದಾಗ ಈ ಥರ ಕಲಿಸ್ಕೊಬಿಡೋದು, ಸಾಂಬಾರು ಮಾಡಲಿಕ್ಕಾಗಲ್ಲ ಅಂತ ಹೇಳಿದಾಗ ಅಷ್ಟೇ. ಇವಾಗ ಆಯಿಲ್ ಬಿಸಿಯಾಗಿದೆ, ಸಾಸಿವೆ ಹಾಕೊಳ್ಳೋಣ. ಅದು ಸ್ವಲ್ಪ ಚಿಟಪಟ ಅಂತ ಸದ್ದು ಬರ್ತಾಯಿದೆ ನೋಡ್ಬೋದು. ಮತ್ತು ಹೆಸರುಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಉದ್ದಿನಬೇಳೆ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಒಣಮೆಣಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋಣ.
ಇವಾಗ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂತಂದರೆ ಪುಳಿಯೋಗರೆಗೆ ಟೇಸ್ಟ್ ಬೇಕಲ್ವಾ, ಅದಕ್ಕೋಸ್ಕರ. ಟಿಟ ಪಟ ಅಂತ ಸದ್ದು ಬರ್ತಿದೆ. ಟೇಸ್ಟ್ ಬೇಕು ಅಂತ ರೈಸ್ ಇವಾಗ ಫ್ರೈ ಆಗಿದೆ ನೋಡ್ಬೋದು. ಇವಾಗ ಪುಳಿಯೋಗರೆ ಸೇರಿಸ್ಕೊಳ್ಳೋಣ ಪೌಡರ್ನ. ಅದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಘಮ ಬರ್ತಿದೆ, ಎಷ್ಟು ಟೇಸ್ಟ್ ಕೂಡ ಇದೆ. ಸಖತ್ತಾಗಿ ಘಮ 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 ಅಂತ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಹುಣಸೆಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಳ್ಳೋಣ ನಾವು. ಯಾಕಂತಂದರೆ ನಾನು ಹಾಗೆ ನೆನ್ಸಕ್ಕೆ ಇಟ್ಬಿಟ್ರೆ ಅದು ನೆಂದಿರುತ್ತೆ ಅಷ್ಟೇ. ಕಿವುಚ್ಕೋಬೇಕು ನೀಟಾಗಿ, ಅದು ಗಟ್ಟಿ ಬರಬೇಕಲ್ವ ಹುಣಸೆಹಣ್ಣೆಲ್ಲ, ಅದರ ರಸ ಎಲ್ಲ ಫುಲ್ ಗಟ್ಟಿ ಬರಬೇಕು. ಅದಕ್ಕೋಸ್ಕರ ಕಿವುಚ್ಕೋಬೇಕು ಚೆನ್ನಾಗಿ. ಈ ಥರ ಅದ್ರ ಸಿದ್ರೆ ಇರುತ್ತಲ್ವ ಅದನ್ನೆಲ್ಲ ತೆಗ್ದಾಕಬೇಕು. ನೀಟಾಗಿ ಕಿವುಚ್ಕೊಂಡ್ರೆ ಅದರ ರಸ ಬರುತ್ತೆ ನೀಟಾಗಿ. ನಾವು ತಿನ್ನಲಿಕ್ಕೂ ಟೇಸ್ಟ್ ಆಗಿರುತ್ತೆ, ಮತ್ತು ಹುಳಿನೂ ಕೂಡ ನಮಗೆ ಜಾಸ್ತಿ ಸಿಗುತ್ತೆ ಅದರಲ್ಲಿ. ಅದಕ್ಕೆ ನಾನು ನೀಟಾಗಿ ಈ ಥರ ಕಿವುಚ್ಕೊತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಘಮ ಬರ್ತಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿದೆ ಅಲ್ಲ ನೋಡಿ, ಎಷ್ಟು ಸೂಪರಾಗಿದೆ, ಎಷ್ಟು ಘಮ ಕೂಡ ಬರ್ತಿದೆ. ಇವಾಗ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳೋಣ. ಇದು ನನ್ನ ಸ್ಟೈಲು, ನಾನು ಈ ಥರನೇ ಮಾಡೋದು. ತುಂಬ ಸಖತ್ತಾಗಿ ಬರುತ್ತೆ, ತಿಂದೇದವರು ಕೂಡ ತಿಂತೀರಾ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಸಖತ್ತಾಗಿ ಬರುತ್ತೆ ಪುಳಿಯೋಗರೆ. ನೋಡಿ ಒಂದ್ಸಲ ಟ್ರೈ ಮಾಡಿ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಈ ಥರನೇ ಮಾಡೋದು. ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಆಲ್ರೆಡಿ ಆ ಪೌಡರಲ್ಲಿ ಉಪ್ಪಿರುತ್ತೆ, ನಾನು ರೈಸ್ಗೂ ಕೂಡ ಉಪ್ಪು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಬೇಕಿದ್ರೆ ನೋಡ್ಕೊಂಡು ನಾವು ಸೇರಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇವಾಗ ಹುಳಿ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹುಳಿ ಘಮ್ಮ ಸಖತ್ತಾಗಿ ಬರ್ತೈತೆ, ತುಂಬಾ ಘಮ 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 ಅಂತ ಬರ್ತಿದೆ. ನೋಡ್ಬೋದು ನೀವು, ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಬರ್ತಿದೆ ಅಂತಲೇ ನಿಮಗೆ ಗೊತ್ತಾಗುತ್ತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಗ ಅದು ಕುದಿಬೇಕು, ಈಗ ಕುದಿಯಕ್ಕೆ ಬಿಡೋಣ. ಕುದ್ದು ಸ್ವಲ್ಪ ಎಲ್ಲ ಗ್ರೇವಿ ಥರ ಬರಬೇಕು. ಈ ಕಡೆ ರೈಸು ಕೂಡ ಆಗ್ತಾ ಇದೆ. ಆ ಕಡೆ ರೈಸ್ ಆಗಲಿ, ಆದ ತಕ್ಷಣ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಇದು ಕುದಿ ಬಂದರೆ ತುಂಬ ಟೇಸ್ಟು ಕೂಡ ಬರುತ್ತೆ. ಎಲ್ಲ ನೋಡಿ ಇವಾಗ ಬೊಬ್ಬೆ ಬರ್ತಾ ಇದೆ, ಒಂದೊಂದು ಬೊಬ್ಬೆ ಬರ್ತಾ ಇದೆ. ಈಗ ತುಂಬಾ ಚೆನ್ನಾಗಿ ಇದು ಟೇಸ್ಟಾಗಿ ಬರಬೇಕು ಅಂತಂದರೆ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು, ಮಿಕ್ಸ್ ಆಗಿ ಕುದಿಬೇಕಿದು. ನೆಕ್ಸ್ಟ್ ತೋರಿಸ್ತೀನಿ ಗೈಸ್. ಇವಾಗ ಆಗಿದೆ ಪುಳಿಯೋಗರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲ ಗ್ರೇವಿ ಥರ ಬಂದಿದೆ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ. ಈ ಥರ ಬರಬೇಕು ಗ್ರೇವಿ, ಗೊಜ್ಜು ಗ್ರೇವಿ ಥರ ಬರಬೇಕು, ಆವಾಗ ಕಲಿಸ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ತೇಲ್ತಿದೆ ಅಂತ, ತುಂಬಾ ಸಖತ್ತಾಗಿ ಬಂದಿರುತ್ತೆ. ಇವಾಗ ರೈಸ್ ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಖತ್ತಾಗೈತೆ. ನಾವು ರೈಸ್ ಮಾಡಬೇಕು ಅಂತಂದರೆ ಸ್ವಲ್ಪ ನಾವು ಸಾಲ್ಟ್ ಹಾಕೋಬೇಕು, ಆವಾಗ ಅನ್ನ ಟೇಸ್ಟಾಗಿ ಬರುತ್ತೆ. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಉದುದ್ರಾಗಿ ಬರುತ್ತೆ. ನಾನು ಇವಾಗ ಸಾಲ್ಟ್ ಹಾಕಿದ್ದೀನಿ. ರೈಸ್ನ ಇವಾಗ ಓಪನ್ ಮಾಡ್ತೀನಿ. ನೋಡಿ ಇದು ಕೂಡ ಸೂಪರಾಗಿದೆ ರೈಸು. ಆವಿ ಬರ್ತಾ ಇದೆಯಲ್ವಾ, ಅದಕ್ಕೆ ವಿಡಿಯೋ ಸರಿಯಾಗಿ ಬರ್ತಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದು ಬೌಲ್ಗೆ ಸಿಪ್ ಮಾಡ್ಕೋತೀನಿ. ಈಗ ಹಾಕ್ಕೊಳ್ಳೋಣ ರೈಸ್ನ ಒಂದು ಬೌಲ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುದ್ರಾಗಿ ಕೂಡ ಬಂದಿದೆ ರೈಸು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರಬೇಕು ಪುಳಿಯೋಗರೆ, ಚಿತ್ರಾನ್ನ ಯಾವುದೇ ಒಂದು ನಾವು ಮಾಡಿದ್ರೂ ಕೂಡ ಈ ಥರ ಬಂದರೆ ತುಂಬ ನಮಗೆ ತಿನ್ಲಿಕ್ಕೆ ಟೇಸ್ಟ್ ಆಗಿರುತ್ತೆ. ಮುದ್ದೆ ಮುದ್ದೆ ಆಗಿಬಿಟ್ರೆ ನಮಗೆ ಚೆನ್ನಾಗಿ ಟೇಸ್ಟ್ ಆಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರಬೇಕು ರೈಸ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಪುಳಿಯೋಗರೆನ ಮಿಕ್ಸ್ ಮಾಡೋಣ. ಗೊಜ್ಜು ಕೂಡ ರೆಡಿ ಆಯಿತು, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಗೊಜ್ಜು ತುಂಬಾ ಚೆನ್ನಾಗಿ ಬಂದಿದೆ ಗೊಜ್ಜೆಲ್ಲ. ನೋಡಿ ರೈಸು ರೆಡಿಯಾಗಿದೆ. ಇವಾಗ ಸಖತ್ತಾಗಿ ಬಂದಿದೆ ರೈಸು ಗೊಜ್ಜು ಎರಡೂ ಕೂಡ. ಎಷ್ಟು ಚೆನ್ನಾಗಿ ಪುಳಿಯೋಗರೆ ಮಿಕ್ಸ್ ಮಾಡಿದ್ದೀನಿ ಮತ್ತು ಗೊಜ್ಜು ಕೂಡ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕೂ ಸೂಪರಾಗಿರುತ್ತೆ.
ಅಷ್ಟು ಟೇಸ್ಟ್ ಇರುತ್ತೆ ನಾನು ಮಾಡೋ ಗೊಜ್ಜು. ನೀವು ಕೂಡ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಗೈಸ್. ಇದು ಸ್ಪೆಷಲ್ ಪುಳಿಯೋಗರೆ ಗೊಜ್ಜು. ನಿಮಗೆ ಈ ಪುಳಿಯೋಗರೆ ಗೊಜ್ಜು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.